ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೋಪಾನ್ ಅಂತೇಳಿ, ಸೋಪಾನ್ ವಿಠಲ್ ಕಲ್ಯಾಣ. ಸೊ ನಾನು ನಿಮಗೆ ಲಾಸ್ಟ್ ಟೈಮ್ CLT ಎಲ್ಲ ಬರೆದಿದ್ದು. ಸೊ CLTಯಲ್ಲಿ ಕೆಲವೊಂದು ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತದೆ. ಸೊ ಅದನ್ನು ನಿಮ್ಗೆ ಇದರಲ್ಲಿ ತಿಳಿಸೋಕ್ಕೆ ನಾನು ಒಂದು ಪ್ರಯತ್ನ ಪಡ್ತಾಯಿದ್ದೀನಿ. ಇಲ್ಲಿ CLTಯಲ್ಲಿ ನಾವು ನಾರ್ಮಲಾಗಿ ಎಕ್ಸೆಲ್ ಎಲ್ಲ ಮಾಡ್ತೀವಿ. ಸೊ ಆ ಥರ ಇರಲ್ಲ ಇಲ್ಲಿ ಎಕ್ಸೆಲ್. ಎಕ್ಸಾಂಪಲ್ ಇಲ್ಲಿ 5 ಇರುತ್ತೆ, 5, 6, 7 ಈ ಥರ ಇತ್ತು ಅಂತಂದರೆ ಇಲ್ಲಿ 9, 10, 11. ಈಗ ನಾವೆಲ್ಲ ನಾರ್ಮಲಾಗಿ ಏನು ಮಾಡ್ತೇವೆ, ಇಲ್ಲಿ ಈ ಕಾಲಮಲ್ಲಿ ಇದನ್ನು ಸಮ್ ಕಂಡುಹಿಡಿಬೇಕು ಅಂತಂದರೆ 1 = ಹಾಕಿ ಇದು ಈ ಸೆಲ್ಲಿನ ಪ್ಲಸ್ ಈ ಸೆಲ್ಲಿನ ನಿಮಿಷ ಈ ಥರ ಮಾಡ್ತೇವೆ. ಕರೆಕ್ಟಾ? ಏನು ಮಾಡ್ತೇವೆ, ಆಂಬಲಿಂದ ನೆಕ್ಸ್ಟ್ ಏನು ಮಾಡ್ತೇವೆ, ಡ್ರ್ಯಾಗ್ ಮಾಡ್ತೇವೆ. ಡ್ರ್ಯಾಗ್ ಮಾಡಿದಾಗ ನಮಗೆ ಈ ಕಾಲಮದು ಇದು ಆನ್ಸರ್ ಬಂದುಬಿಡುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ಇಲ್ಲಿ = ಹಾಕಿ ಸಮ್ ಅಂತ ಬರೀ ಇದನ್ನು ಹಾಕೋದಿದ್ರೆ ಫಾರ್ಮುಲಾ ಹಾಕಿ ಸಮ್ ಅಂತ ಹಾಕ್ತೀವಿ. ಸರಿನಾ? ಬರೀ ಸಮ್ ಅಂತಿದ್ರೆ ಸಮ್. ಸರಿನಾ? ಈಗ ನಾವು ಇದನ್ನು ಏನು ಮಾಡಬೇಕು, ಪರ್ಸೆಂಟೇಜ್ ಕಂಡುಹಿಡಿಬೇಕಾಗುತ್ತೆ. ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂತಂದರೆ = ಹಾಕಿ 5 ಈ ಥರ ಹಾಕ್ತೀವಿ. ಕರೆಕ್ಟಾ? ಸೆಲೆಕ್ಟ್ ಮಾಡ್ತೀವಿ. ಸೊ CLTಯಲ್ಲಿ ಈ ಥರ ವರ್ಕ್ ಆಗಲ್ಲ. ಇದು CLTಯಲ್ಲಿ ಏನು ಮಾಡಬೇಕು ಗೊತ್ತಾ, ಇದು ಈ ಕಾಲಮ್ ನಂಬರ್, ಇದು ಯಾವುದು ಕಾಲಮು, A ಕಾಲಮು. ರೋ ಯಾವುದು, ಫಸ್ಟ್ ರೋ A1 ಅಂತ ನಾವೇ ಟೈಪ್ ಮಾಡಬೇಕಲ್ಲಿ. A1 ಪ್ಲಸ್ B1 ಈ ಥರ ನಾವೇ ಟೈಪ್ ಮಾಡಬೇಕು. ಅಲ್ಲಿ ಈ ಥರ ಸೆಲೆಕ್ಟ್ ಆಗಲ್ಲ. ಇದು ಒಂದು ತುಂಬ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಕ್ಸೆಲಲ್ಲಿ ತುಂಬ ಮೇನ್ ಕ್ವಶನ್ಸ್ ತುಂಬ ಬರೋದು, ಪ್ರಾಕ್ಟಿಕಲ್ ಕ್ವಶನ್ಸ್ ಬರೋದು ಎಕ್ಸೆಲಲ್ಲೇ. ಸೊ ಅಲ್ಲಿ 2 ಪಾರ್ಟ್ ಇರುತ್ತೆ CLTಯಲ್ಲಿ. ಸೊ ಫಸ್ಟ್ ಪಾರ್ಟು, ಒಂದು ಪಾರ್ಟ್ ಏನಿದು ಪ್ರಾಕ್ಟಿಕಲ್ ಕ್ವಶನ್ಸ್, ಅಲ್ಲಿ ಯಾವುದೇ ನಿಮಗೆ ಆಪ್ಷನ್ಸ್ ಇರಲ್ಲ. ಇನ್ನೊಂದು ಕ್ವಶನ್ಸ್ ಬಂದ್ಬಿಟ್ಟು ಥಿಯರಿ ಪಾರ್ಟ್ ಇರುತ್ತೆ, ಅಲ್ಲಿ ನಿಮಗೆ ಆಪ್ಷನ್ಸ್ ಇರ್ತವೆ. ಸೊ ಪ್ರಾಕ್ಟಿಕಲ್ ಕ್ವಶನ್ಸ್ ನಿಯರ್ಲಿ 20 to 30, 30, 20ರಿಂದ 30 ಇದ್ದೇ ಇರುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಯ್ತಾ? ಅಲ್ಲಿ ನಾವು ಯಾವುದೇ ಥರ ಈ = ಹಾಕಿ ಈ ಕರ್ಸರ್ನ ಸೆಲೆಕ್ಟ್ ಮಾಡೋದು ಈ ಥರ ಇಲ್ಲ. ಈ ಥರ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ನಿಮಗೆ. ನೀವು ಡೈರೆಕ್ಟಾಗಿ ಏನು ನೋಡಿರಬೇಕು, A2 ಮೈನಸ್ ಅಥವಾ ಪ್ಲಸ್ B2 ಈ ಥರನೇ ಹೊಡೋದ್ರೆ ಮಾತ್ರ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ವರ್ಕ್ ಆಗಲ್ಲ. ಸೊ ನಾನು ಈಗ ಇದನ್ನು ಏನು ಮಾಡ್ತೀನಿ, ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಸರಿನಾ? ಸೊ ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕು, ಪರ್ಸಂಟೇಜ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀವಿ, ಪರ್ಸಂಟೇಜ್ ಎಲ್ಲ ನಿಮಗೆ ಗೊತ್ತು. ಸರಿನಾ? ಈ 9ಕ್ಕೆ 5 ಎಷ್ಟು ಪರ್ಸಂಟೇಜ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 5 2 ಥರ ಡಿವೈಡ್ ಮಾಡ್ಬೋದು. ಒಂದು ನೀವು ಮ್ಯಾನ್ಯಲಾಗಿ ನೀವು ಬರ್ಕೊಂಡ್ರೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಬಟ್ ಇಲ್ಲಿ ಈ ಥರ ಇರಲ್ಲ. ಏನಪ್ಪ ಅಂತಂದರೆ ಇಲ್ಲಿ /9 ಅಂದರೆ ಈಗ ನಾನು ಎಕ್ಸಾಕ್ಟ್ CLTಯಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೇನೆ. A1 / ಇಲ್ಲಿ B1 × 100. ಈ × 100 ಅಲ್ವಾ, × 100 ಎಲ್ಲಿಗೆ ಇಂಟು ಆಗುತ್ತೆ ಗೊತ್ತಾ, ಇದು B1ಗೆ ಇಂಟು ಆಗಲ್ಲ, A1ಗೆ ಇಂಟು ಆಗುತ್ತೆ. ನೀವಿಲ್ಲಿ B1ಗೆ ಇಂಟು ಮಾಡಬೇಕು ಅಂತಂದರೆ ಬ್ರ್ಯಾಕೆಟ್ ಹಾಕಬೇಕು. A1 / ಬ್ರ್ಯಾಕೆಟ್ ಹಾಕಿದರೆ ಮಾತ್ರ ಈ ಕಂಪ್ಲೀಟ್ ಇದು ಸೆಕ್ಷನ್ಸ್ ಏನಿದೆ ಅಲ್ವಾ, ಈ ಸೆಕ್ಷನ್ ಕಂಪ್ಲೀಟಾಗಿ ನಮಗೆ ಕೆಳಗಡೆ ಅಂದರೆ / ಅಲ್ಲೇ ಬರಬೇಕು ಅಂತಂದ್ರೆ ಬ್ರ್ಯಾಕೆಟ್ ಹಾಕಬೇಕು. ಇಲ್ಲಾಂದರೆ ಈಗ ನೋಡಿ ಎಕ್ಸಾಕ್ಟಾಗಿ ಪರ್ಸೆಂಟೇಜ್ ಬಂತು. ಸರಿನಾ? ಅವ್ರು ಏನು ಹೇಳ್ತಾರೆ, ಓನ್ಲಿ ಫಾರ್ 2 ಡಿಜಿಟ್ಸ್ ಅಂತ ಅಂದಿರ್ತಾರೆ. 2 ಡಿಜಿಟ್ಸ್ಗೆ ಏನು ಮಾಡಬೇಕು, ಇಲ್ಲಿದೆ ಕರ್ಸರ್, ಇಲ್ಲೇನಿದೆ ಡಿಕ್ರೀಸ್ ಡೆಸಿಮಲ್ಸ್, ಇದೇನು ಇದು ಇನ್ಕ್ರೀಸ್ ಡೆಸಿಮಲ್ಸ್. ಸೊ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ 1
ಸೆಲೆಕ್ಟ್ ಮಾಡ್ತಾ ಹೋಗೋದು. ಎಷ್ಟು ನಮಗೆ 2 ಡೆಸಿಮಲ್ ಬಂತಾ, 2 ಡೆಸಿಮಲ್ಗೆ ಇದ್ದಂಗೆ ಆನ್ಸರ್ ಬಂತು. ಸೊ ಇಲ್ಲಿ ಕರ್ಸರ್ನ ನಾನು ಮೂವ್ ಮಾಡ್ತೀನಿ ನೋಡಿ. ಒಂದು ಸಾರಿ ಮಾಡಿಬಿಟ್ರೆ ಡಿಕ್ರೀಸ್ ಡೆಸಿಮಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಇದ್ರದ್ದು ಪರ್ಸೆಂಟೇಜ್ ನೋಡಿ, ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಇದು ಒಂದು ತುಂಬ ಮೇನ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಓದ ತಕ್ಷಣ ಅದು ಕರ್ಸರ್ ವರ್ಕ್ ಆಗಲ್ಲ, ಇದು ಏನಪ್ಪ ಹೀಗೆ ಬರ್ತಿದೆ ಅಂತ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ. ಸೊ ಅಲ್ಲಿ ಕಾಲಮ್ ಪ್ಲಸ್ ರೋ ನಂಬರ್ ಅಂದರೆ A1, A2, A3 ಈ ಥರನೇ ಎಂಟ್ರಿ ಮಾಡಿ ನಾವೇ ಫಾರ್ಮುಲಾ ಮಾಡಬೇಕು. ಇಲ್ಲ ಅಂದರೆ ಅದು ವರ್ಕೌಟ್ ಆಗಲ್ಲ ಇಲ್ಲಿ CITಯಲ್ಲಿ. ಸೊ ಅದನ್ನು ಆದಮೇಲೆ ಅಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ ಕೆಳಗಡೆ. ಸಬ್ಮಿಟ್ ಅಂತ ಕೊಟ್ಟರೆ ಅದು ಸ್ಕ್ರೀನ್ ತೊಗೊಂಡ್ಬಿಡುತ್ತೆ ಪ್ರಾಕ್ಟಿಕಲ್ ಕ್ವಶನ್ಸ್. ಸೊ ಪ್ರಾಕ್ಟಿಕಲ್ ಕ್ವಶನ್ಸ್ಗೆ ಯಾವುದೇ ಆಪ್ಷನ್ಸ್ ಇರಲ್ಲ, ಆ್ಯಂಡ್ ಥಿಯರಿ ಕ್ವಶನ್ಸ್ಗೆ ಆಪ್ಷನ್ಸ್ ಇರ್ತವೆ. ಇದು ಒಂದು ಮೇನ್ ಪಾರ್ಟ್. ಏನಕ್ಕಂದರೆ ಎಕ್ಸೆಲಲ್ಲಿ ನಿಯರ್ಲಿ ನಿಮಗೆ ಒಂದು 10 ಕ್ವಶನ್ ಆದರೆ ಎಕ್ಸೆಲಲ್ಲೇ ಇರುತ್ತೆ. ಅದರಲ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಆಲ್ಮೋಸ್ಟ್ ನಿಮಗೆ ಎಕ್ಸೆಲಲ್ಲೇ ಸಿಗೋದು, ಯಾಕಂದರೆ ಕ್ಯಾಲ್ಕುಲೇಷನ್ ಎಲ್ಲ ಬರೋದು ಎಕ್ಸೆಲಲ್ಲೇ. ಇನ್ನು ಇದು ಬಿಟ್ಟರೆ ನೆಕ್ಸ್ಟು ನಮಗೆ ಪ್ರಾಕ್ಟಿಕಲ್ ಕ್ವಶನ್ಸ್ ಬರೋದು ನುಡಿಯಲ್ಲಿ. ಕರೆಕ್ಟಾ? ನುಡಿಯಲ್ಲಿ ಏನಿಲ್ಲ, ನುಡಿಯಲ್ಲಿ ನಿಮಗೆ ಸಿಂಪಲ್ಲು ಅವರು ಕನ್ನಡ ಇದ್ದಿದ್ದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾರೆ, ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾರೆ. ಇದು ಇಷ್ಟು. ಸೊ ಒಂದು ನಿಮಿಷ, ಇಲ್ಲಿ ನಾನು ನುಡಿಯನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನುಡಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇದೆ, ನುಡಿ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನುಡಿನ ಆನ್ ಮಾಡ್ಕೋತೀನಿ. ಸೊ ಎಲ್ಲರಿಗೂ ನಿಮಗೆ ಆಲ್ಮೋಸ್ಟ್ ನೀವೆಲ್ಲರೂ ವರ್ಕ್ ಮಾಡ್ತಿರೋದ್ರಿಂದ ನಿಮಗೆಲ್ಲರಿಗೂ ನುಡಿ ಗೊತ್ತಿರುತ್ತೆ. ಸೊ ನುಡಿ ಏನಿಲ್ಲ, ನೀವು ಜಸ್ಟ್ ಅದನ್ನು ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡ ಟೈಪಿಂಗ್ ಮಾಡಿ, ಕನ್ನಡ ಇದ್ದಿದ್ದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡ್ಬೋದು. ಈ ಎಕ್ಸಾಂಪಲ್ಲು. ಸೊ ಈಗ ನಾನು ಇಲ್ಲಿ ನೇರ ನುಡಿ ಅಂತ ಕೊಟ್ಟಬೇಕು. ಫಸ್ಟು ನೇರ ನುಡಿ ಅಂತ ಕೊಟ್ಟೆ. ಸೊ ಹೀಗೆ ನಾವು ಈಗ ಟೈಪ್ ಮಾಡ್ತೀವಿ. ನೆಕ್ಸ್ಟು ಹೀಗೆ ಸಾರಿ, ಇದು ಒಂದು ಲ್ಯಾಪ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಇದು ಈ ಥರ ವರ್ಕ್ ಆಗ್ತಿದೆ. ಸೊ ನುಡಿ ನಾನು ನಂತರ ಹೇಳ್ಕೊಡ್ತೇನೆ, ಅದೇನಿಲ್ಲ, ನುಡಿ ಎಲ್ಲರಿಗೂ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಸೊ ಇದರಲ್ಲಿ ಎಕ್ಸೆಲ್ ಪಾರ್ಟಲ್ಲಿ ಇನ್ನೊಂದು ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಯಾವ ಥರ ಅಂತಂದರೆ, ಈಗ ಟೇಬಲ್ ಹಾಕಿರ್ತಾರೆ. ಈಗ ನಂಬರ್ ಆಫ್ ಸೊ ಈಗ ಸಾರಿ ಕ್ಲೋಸ್ ಆಯಿತು. ಒಂದು ನಿಮಿಷ. ಎಕ್ಸೆಲನ್ನು ಓಪನ್ ಮಾಡ್ತಾನೆ. ಎಕ್ಸೆಲಲ್ಲಿ ನಿಮಗೆ ನಂಬರ್ ಆಫ್ ಮೆಂಬರ್ಸ್ ಅಂತ ಇರುತ್ತೆ, ನಂಬರ್ ಆಫ್ ಪರ್ಸನ್ಸ್ ವರ್ಕಿಂಗ್ ಅಂತ ಹಿಂಗಿರುತ್ತೆ ಒಂದು ಕಾಲಮು. ಎರಡನೇ ಕಾಲಮು ಅವರು ವರ್ಕಿಂಗ್ ಡೇಸ್ ಅಂತ ಇರುತ್ತೆ. ಸೊ ಇದನ್ನು ಒಂದು ಪೈ ಡೈಗ್ರಾಮಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನಿಮಗೆ ನೆಕ್ಸ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಇದರಲ್ಲಿ ಸ್ವಲ್ಪ ಥಿಯರಿಯಷ್ಟು ನೋಡ್ಬಿಡೋಣ ಎಕ್ಸೆಲಲ್ಲಿ ಏನಿರುತ್ತೆ ಅಂತ. ಸೊ ಇದು ನಿಮಗೆ ಪರ್ಸಂಟೇಜ್ ಕಂಡುಹಿಡಿಯೋದು, ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಿರ್ತಾರೆ,
ಇಲ್ಲಿ ವರ್ಕಿಂಗ್ ಡೇಸ್ ಕೊಟ್ಟಿರ್ತಾರೆ. ವರ್ಕಿಂಗ್ ಡೇಸ್ ಆದಮೇಲೆ ಎಷ್ಟು ದಿನ ಒಬ್ಬನು ಪರ್ಸನ್, ಇಬ್ಬರು ಪರ್ಸನ್ನು 4 ದಿನ ವರ್ಕ್ ಮಾಡಿದ್ದಾರೆ, ಅದನ್ನು ಎಷ್ಟು ಪರ್ಸೆಂಟೇಜ್ ವರ್ಕ್ ಮಾಡ್ದಂಗೆ ಆಯಿತು, ಈ ಥರ ಎಲ್ಲ ಕೇಳ್ತಾರೆ. ಸೊ ಇದಕ್ಕಿಂತ ನಿಮಗೆ ಇಲ್ಲಿ ಥಿಯರಿ ಪಾರ್ಟನ್ನು ಸ್ವಲ್ಪ ನೋಡ್ಬಿಡೋಣ. ಥಿಯರಿ ಪಾರ್ಟಲ್ಲಿ ನಿಮಗೆ ಈಗ ಇಲ್ಲಿ ಫಸ್ಟ್ ಥಿಂಗ್ ಏನಂದರೆ ಶಾರ್ಟ್ಕಟ್ ಕೀಸು, ಯಾವ ಥರ ಶಾರ್ಟ್ಕಟ್ ಕೀಸು ಯೂಸ್ ಮಾಡಬೇಕು. ಈಗ ಸೇವನ್ನು ನೀವು ಇಲ್ಲಿ ಫೈಲಲ್ಲಿ ಹೋಗಿ ಸೇವ್ ಕೂಡ ಮಾಡ್ಬೋದು, ಅಥವಾ ಕಂಟ್ರೋಲ್ ಎಸ್ ಅಂತ ಹೊಡೆದ್ರೆ ಅದು ಕೂಡ ಸೇವ್ ಆಗಿ ಬರುತ್ತೆ. ಸೊ ಫಸ್ಟ್ ಒನ್ ನೀವು ಡೈರೆಕ್ಟಾಗಿ ಸೇವ್ ಅಂತೂ ಮಾಡ್ಬೋದು, ಅಥವಾ ಕಂಟ್ರೋಲ್ ಎಸ್ ಅಂತ ಹೊಡೆದ್ರೆ ಸೇವ್ ಆಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಇರುತ್ತೆ. ಓಪನ್ ಅಂದರೆ ಕಂಟ್ರೋಲ್ ಓ ಅಂತ ಹೊಡೆದ್ರೆ ಓಪನ್ ಆಗುತ್ತೆ ಫೈಲು, ಅಥವಾ ಇಲ್ಲಿ ಬಂದು ಓಪನ್ ಅಂತ ಆಪ್ಷನ್ ಹೊಡೆದ್ರೆ ಅದು ಆಗುತ್ತೆ. ಅಂದರೆ ಒಂದು ಫೈಲನ್ನು ಓಪನ್ ಇದ್ದಾಗ ನಮಗೆ ಇನ್ನೊಂದು ಫೈಲನ್ನು ಓಪನ್ ಮಾಡಬೇಕು ಅಂತಂದರೆ ಯಾವ ಆಪ್ಷನ್ ಬಳಸ್ತೀವಿ? ಓಪನ್ ಅನ್ನೋ ಆಪ್ಷನನ್ನು ಬಳಸ್ತೀವಿ. ಇದೇ ಥರ ಕ್ವಶನ್ಸನ್ನು ಕೇಳೋದು CLTಯಲ್ಲಿ. ನೆಕ್ಸ್ಟ್ ನಾವು ಪ್ರಿಂಟು, ಕಂಟ್ರೋಲ್ P ಹೊಡೆದ್ರು ಪ್ರಿಂಟ್ ಬರುತ್ತೆ, ಇಲ್ಲಿ ಫೈಲಲ್ಲಿ ಬಂದು ಪ್ರಿಂಟ್ ಹೊಡೆದ್ರು ಪ್ರಿಂಟ್ ಬರುತ್ತೆ. ಸೊ ಇಲ್ಲಿ ಪ್ರಿಂಟಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಏನಪ್ಪ ಪ್ರಿಂಟ್? ಅಲ್ಲಿ ಎಕ್ಸಾಮಲ್ಲೂ ಇದೇ ಥರ ಕ್ವಶನ್ಸ್ ಕೇಳೋದು. ಏನು ಪ್ರಿಂಟಲ್ಲಿ ನೀವು ಏನೇನು ಮಾಡಬಹುದು ಅಂತ ಕೇಳುತ್ತದು. ಪ್ರಿಂಟಲ್ಲಿ ಏನೇನು ಮಾಡ್ಬೋದಪ್ಪ ನಾನು? ಪ್ರಿಂಟಲ್ಲಿ ನೋಡಿ, ಪ್ರಿಂಟ್ ಅಂತ ತಗೊಂಡೆ. ಸೊ ನಾನು ಇಲ್ಲಿ ಕಂಟ್ರೋಲ್ P ಅಂತ ಹೊಡಿತೇನೆ, ಬಟ್ ನಿಮಗೆ ನಾನು ಎಲ್ಲಿ ಯಾವ ಥರ ಮೂವ್ ಆದೆ ಅಂತ ಗೊತ್ತಾಗಲ್ಲ, ಹಾಗಾಗಿ ನಾನೇ ಕಂಟ್ರೋಲ್ P ಪ್ರಿಂಟಿಗೆ ಬಂದೆ. ಸೊ ಇಲ್ಲಿ ಪ್ರಿಂಟು PDF ಪ್ರಿಂಟ್ ಮಾಡ್ಬೋದು, ಅಥವಾ ಯಾವುದೇ ನಾವು ಪ್ರಿಂಟರನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಮಾಡ್ಬೋದು. ಸೊ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಅಲ್ಲಿ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ, PDF ಅಲ್ಲಿ ಹೆಂಗೆ ಕನ್ವರ್ಟ್ ಮಾಡೋದು. ಈಗ ಯಾವುದೇ ಎಕ್ಸೆಲ್ ಫೈಲು ಇದನ್ನಾದರೂ ವಿಂಡೋಸ್ 10 ಅಲ್ಲಿ, ಇದು ವಿಂಡೋಸ್ 10ನಲ್ಲಿ PDF-ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಕೇಳ್ಬಿಟ್ರೆ, ಒಂದು ಡೈರೆಕ್ಟಾಗಿ ಇಲ್ಲಿ ಸೇವ್ ಆ್ಯಸ್ ಕೊಟ್ಟು ಪ್ರಿಂಟ್ ಅಂತ ಕೊಟ್ಟು PDF ಕೊಟ್ಟರೂ ಆಗುತ್ತೆ. ಇಲ್ಲ ಅಂತಂದರೆ ಸೇವ್ ಆ್ಯಸ್ ಕೊಟ್ಟು ನಾನು ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ, ಸೇವ್ ಆ್ಯಸ್ ಟೈಪನ್ನು ಕೊಟ್ಟು ಇಲ್ಲಿ PDF ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೊಂದು ನೇಮ್ ಕೊಡ್ತೀನಿ. ಏನು ಇದಕ್ಕೆ ಒಂದು ಎಕ್ಸೆಲ್ PDF ಫೈಲ್ ಅಂತ ಕೊಡ್ತೇನೆ. ಸೊ ಎಕ್ಸೆಲ್ PDF ಫೈಲ್ ಅಂತ ಕೊಟ್ಟು ನಾನು ಸೇವ್ ಅಂತ ಕೊಟ್ಟರೆ ಇದನ್ನು ಯಾವ ಲೊಕೇಶನ್ ಬೇಕೋ ಆ ಲೊಕೇಶನನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ನೀವೆಲ್ಲ ವರ್ಕ್ ಮಾಡಿರ್ತೀರ ಇದ್ರ ಮೇಲೆ. ಆದರೂ ಜಸ್ಟ್ ಒಂದ್ಸರಿ ರಿಮೈಂಡ್ ಮಾಡ್ತೀನಿ. ಬಟ್ ಇದನ್ನು PDF ಸೇವ್ ಮಾಡೋದು. ಈಗ ಇದು ಸೇವ್ ಆಯಿತು, PDF ಆಗಿ ಸೇವ್ ಆಯಿತು, ಸರಿನಾ? ಓಕೆ. ಸೊ ಇದು PDF ಆಗಿ ನಾನು ಯಾವ ಲೊಕೇಶನಲ್ಲಿ ಸೇವ್ ಮಾಡಿದೆ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಇದು ಫೈಲಿಗೆ ಸಂಬಂಧಪಟ್ಟಿದ್ದಾಗೆ. ಫೈಲಲ್ಲಿ ಇಲ್ಲಿ ನೋಡಿ ಮತ್ತೆ ಬೇರೆ ಬೇರೆ ಆಪ್ಷನ್ ಇದೆ. ಸೇವ್ ಇದೆ, ಸೇವ್ ಆ್ಯಸ್ ಇದೆ, ಓಪನ್ ಇದೆ, ಕ್ಲೋಸ್ ಇದೆ, ರೀಸೆಂಟ್ ಇದೆ. ರೀಸೆಂಟ್ ಫೈಲ್ಸ್ ಏನಾದರೂ ಓಪನ್ ಮಾಡಿದರೆ ನೀವು ರೀಸೆಂಟ್ ಫೈಲ್ಸು ಇಲ್ಲಿ ಏನೇನು ಓಪನ್ ಮಾಡಿದ್ದೀವಿ ಅದೆಲ್ಲ ಓಪನ್ ಇರುತ್ತೆ. ಇಲ್ಲಿ ನ್ಯೂ ಫೈಲು ಅಂದರೆ ನಿಮಗೆ ನ್ಯೂ ಫೈಲನ್ನು ನೀವು ಹೊಸ ಫೈಲನ್ನು ಓಪನ್ ಮಾಡಬೇಕು ಅಂತಂದರೆ, ಹೊಸ ಫೋಲ್ಡರ್ ಅಥವಾ ಹೊಸ ಎಕ್ಸೆಲ್ ಫೈಲನ್ನು ಓಪನ್ ಮಾಡಬೇಕಂದ್ರೆ ಇಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ತಗೊಂಡು ನೀವು ಕೊಟ್ಟರೆ ಬರುತ್ತೆ. ಇಲ್ಲಿ ಕ್ರಿಯೇಟ್ ಇಲ್ಲಿದೆ ನೋಡಿ, ಕ್ರಿಯೇಟ್ ಅಂತ ಕೊಟ್ಬಿಟ್ರೆ ಒಂದು ಹೊಸ ಎಕ್ಸೆಲ್ ಫೈಲು ಓಪನ್ ಆಯ್ತಿದ್ದು ನೋಡಿ ಇಲ್ಲಿ ಮೇಲೆ. ಆವಾಗಲೇ ಬುಕ್ 1 ಅಂತ ಇತ್ತಲ್ವಾ, ಈಗ ಬುಕ್ 2 ಅಂತ ಬಂತು. ಸೊ ಇಲ್ಲಿದೆ 2, ಇಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ, ಇದು ಬುಕ್ 2, ಸರಿನಾ? ಸೊ ಈಗ ನಾನು ಬೇರೆ ಫೈಲನ್ನು ಓಪನ್ ಮಾಡಿದೆ, ಇದು ಹೊಸ ಫೈಲನ್ನು ಓಪನ್ ಮಾಡಬೇಕಂದ್ರೆ ನೀವು ಅಂತೂ ಕೂಡ ಟೈಪ್ ಮಾಡ್ಬೋದು, ಅಥವಾ ನಾನು ಡೈರೆಕ್ಟಾಗಿ ಏನು ಮಾಡ್ತೇನೆ, ಶಾರ್ಟ್ಕಟ್ ಕೀಸನ್ನು ಯೂಸ್ ಮಾಡ್ತೇನೆ. ಶಾರ್ಟ್ಕಟ್ ಕೀಸ್ ಅಂತಂದರೆ ತೋರಿಸ್ತೀನಿ ನೋಡಿ, ನಾನು ಕಂಟ್ರೋಲ್ N ಹೊಡಿತೇನೆ. ಕಂಟ್ರೋಲ್ N ನೋಡಿದ ತಕ್ಷಣ ನೋಡಿ ಡೈರೆಕ್ಟಾಗಿ ಬುಕ್ 3 ಅಂತ ಬಂತು. ಇದು ಶಾರ್ಟ್ಕಟ್ ಕೀ. ಯಾವುದಕ್ಕೆ? ನೀವು ಬರ್ಕೊಂಬಿಟ್ಟಿದ್ದೀನಿ ಎಲ್ಲ. ನ್ಯೂಗೆ ಏನು ಮಾಡ್ತೀನಿ, ಕಂಟ್ರೋಲ್ ಪ್ಲಸ್ ಏನಂತ ಹೊಡೆದೆ, ನ್ಯೂ, ಕಂಟ್ರೋಲ್ ಪ್ಲಸ್ N ಇದಕ್ಕೆ ಹೊಡೆದೆ. ನೆಕ್ಸ್ಟ್ ಓಪನ್ ಮಾಡಬೇಕಂದ್ರೆ, ಫೈಲನ್ನು ಓಪನ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ O ಅಂತ ಟೈಪ್ ಮಾಡಿದೆ. ನೆಕ್ಸ್ಟು ಸೇವ್ ಕೊಡಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ O ಅಂತ ಕೊಟ್ಟೆ, ಕಂಟ್ರೋಲ್ ಪ್ಲಸ್ S ಅಂತ ಕೊಟ್ಟೆ. ಸೊ ಇದು ಡೈರೆಕ್ಟ್, ಕರೆಕ್ಟಾ?
ಸೊ ಇದರಲ್ಲಿ ನಾವು ಏನೇ ಎಕ್ಸಿಟ್, ಸೊ ಇಷ್ಟು ನಮ್ಮ ಆಪ್ಷನ್ಸ್. ಇದು ಯಾವುದರಲ್ಲಿ, ಇದು ಫೈಲಲ್ಲಿ ಇನ್ನು ಯಾವ್ದು ಬಿಟ್ಟೆ, ಸೇವ್ ಕೊಟ್ಟೆ, ಸೇವ್ ಆ್ಯಸ್ ಕೊಟ್ಟೆ. ಸೇವ್ ಆ್ಯಸಕ್ಕೆ ಏನಿಲ್ಲ, ಸೇವ್ ಆ್ಯಸಕ್ಕೆ ನೀವು ಡೈರೆಕ್ಟಾಗಿ ಸೇವ್ ಆ್ಯಸಕ್ಕೆ ಇರುತ್ತೆ. ಒಂದು ನಿಮಿಷ, ಸರಿ, ಓಕೆ. ಸೇವ್ ಆ್ಯಸ್ ನಾನು ಚೆಕ್ ಮಾಡಿ ಹೇಳ್ತೀನಿ ಒಂದು ಸರಿ ನಿಮಗೆ, ನನಗಷ್ಟು ಗೊತ್ತಿಲ್ಲ. ಸೇವ್ ಆ್ಯಸ್ದು ಇದೆ, ಯಾವುದೋ ಒಂದಿದೆ ಆಪ್ಷನ್ನು, ನೋಡಿ ಹೇಳೋಣ. ಓಪನ್ನು, ಕ್ಲೋಸು, ನೆಕ್ಸ್ಟು ರೀಸೆಂಟು, ನ್ಯೂ, ಪ್ರಿಂಟ್, ಓಕೆ. ಪ್ರಿಂಟ್, ಸೇವ್ ಆ್ಯಂಡ್ ಸೆಂಡ್. ಸೊ ಇಲ್ಲಿ ಈಗ ಪ್ರಿಂಟಿಗೆ ಹೋಗೋಣ. ಕಂಟ್ರೋಲ್ ಪ್ರಿಂಟ್ ಕೊಡಬೇಕಂತಂದರೆ ಕಂಟ್ರೋಲ್+P, ಸರಿನಾ? ಸೊ ನಾನು ನನಗೆ ಕೇಳಿದಂಥ ಮತ್ತು ಬೇರೆದವ್ರಿಗೆ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದಂಥ ಕ್ವಶನ್ಸೇ ನಿಮ್ಗೆ ಹೇಳಿದ್ದೀನಿ. ಕೆಲವೊಂದು ಈಗ PDF ಹೆಂಗೆ ಕನ್ವರ್ಟ್ ಮಾಡೋದು, ಪ್ರಿಂಟಲ್ಲೂ ಆಪ್ಷನ್ ಇರುತ್ತೆ, ಸೇವ್ ಆ್ಯಸಲ್ಲೂ ಆಪ್ಷನ್ ಇರುತ್ತೆ. ಇದು ಒಂದು ತುಂಬ ಇಂಪಾರ್ಟೆಂಟ್, ಇದು ಆಲ್ರೆಡಿ ಕೇಳಿದ್ದಾರೆ ಲಾಸ್ಟ್ ಟೈಮು. ಇಲ್ಲಿ ನೋಡಿ, ಇನ್ನೊಂದು, ನೀವು ಯಾವುದೇ ವರ್ಕನ್ನು ಮಾಡಬೇಕಾದ್ರೂ ಅದರಲ್ಲಿ ಡಿಫಾಲ್ಟ್ ಏನು ಸೆಟ್ಟಿಂಗ್ಸ್ ಬರುತ್ತೆ ಅದನ್ನು ತುಂಬ ಅಬ್ಸರ್ವ್ ಮಾಡಬೇಕು. ಎಕ್ಸಾಮಲ್ಲಿ ಇದೇ ಕೇಳೋದು, ಏನು ಡಿಫಾಲ್ಟು. ಈಗ ನೋಡಿ, ನಾವು ಫಸ್ಟ್ ಡಿಫಾಲ್ಟ್ ಏನಿದೆ ಇಲ್ಲಿ, ಸೈಜ್ ಎಷ್ಟಿದೆ, 11 ಇದೆ ನಮಗೆ. ಯಾವುದು ಫಾಂಟ್ ಸೈಜ್ ಎಷ್ಟು, 11. ಆ್ಯಂಡ್ ಡಿಫಾಲ್ಟ್ ಏನು ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ, ಕ್ಯಾಲಿಬ್ರಿ ಅಂತ ಬರುತ್ತೆ, ಸರಿನಾ? ಡಿಫಾಲ್ಟ್ ಲ್ಯಾಂಗ್ವೇಜ್ ಏನು, ಕ್ಯಾಲಿಬ್ರಿ. ಆ್ಯಂಡ್ ಡಿಫಾಲ್ಟ್ ಸೈಜ್ 11 ಫಾಂಟ್ ಸೈಜ್. ಮತ್ತು ಯಾವಾಗಲೂ ಯಾವ ಇದರಲ್ಲಿ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿದೆ ಯಾವುದಿದೆ, ಬಾಟಮ್ ಅಲೈನಲ್ಲಿ ಇರುತ್ತೆ ಯಾವಾಗಲೂ, ಸರಿನಾ? ಡಿಫಾಲ್ಟ್. ನೆಕ್ಸ್ಟ್ ನೋಡಿ, ಯಾವಾಗಲೂ ಎಷ್ಟು ಪೇಜಸ್ ಇರುತ್ತೆ, 3 ಶೀಟ್ ಇರುತ್ತೆ ಎಕ್ಸೆಲಲ್ಲಿ ಏನು 3 ಶೀಟ್. ನ್ಯೂ ಶೀಟ್ ಅಂತ ತಗೋಬೇಕಾದ್ರೆ ಇಲ್ಲಿ ಜಸ್ಟ್ ನಾವೇನು ಮಾಡ್ತೀವಿ, ಇನ್ಸರ್ಟ್ ವರ್ಕ್ಶೀಟ್, ಇನ್ನೊಂದು ಎಕ್ಸ್ಟ್ರಾ ವರ್ಕ್ಶೀಟನ್ನು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ತೀವಿ, ಡೈರೆಕ್ಟ್ ಆ್ಯಡ್ ಆಗಿಬಿಡುತ್ತೆ, ಶೀಟ್ 4 ಬಂತು. ಇಲ್ಲ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶಾರ್ಟ್ಕಟ್ ಕೀ, Shift+F11. ನಾನು ಕ್ಲಿಕ್ ಮಾಡ್ತೀನಿ ಈಗ, Shift+F11, ಆಯಿತಾ? ಶೀಟ್ 5 ಬಂತು. ನಾನು ಇಲ್ಲೇ ಯಾಕೆ ಬಂತು ಅಂತಂದರೆ ನಾನು ಶೀಟ್ 3ಗೆ ಇಟ್ಟಿದ್ದೆ, ಹಾಗಾಗಿ ಶೀಟ್ 5ಗೆ ಬಂತು. ಸೊ ಈ ಕಡೆ ಬೇಕು ಅಂತಂದ್ರೆ ನೆಕ್ಸ್ಟ್ ಈ ಕಡೆ ಬರುತ್ತೆ, ಓಕೆನಾ? ಸೊ ಈಗ ನೋಡಿ, ನೆಕ್ಸ್ಟ್ ಇದಿಷ್ಟು ನಿಮಗೆ ನಾನು ಹೇಳ್ತಿರುವಂಥ ಮಾಹಿತಿ, ಇದು ಇಷ್ಟರಲ್ಲಿ, ಸರಿನಾ? ಇನ್ನೊಂದು ಕೆಲವೊಂದು ಹೇಳ್ತಾನೆ, ನಿಮಗೆ ಕಟ್ಟು ಎಲ್ಲ ಗೊತ್ತಿರುತ್ತೆ, ಕಟ್ಟು, ಪೇಸ್ಟ್. ಕಟ್ಟಿಗೆ ಶಾರ್ಟ್ಕಟ್ ಕೀ ಏನು, ಕಟ್ಟಿಗೆ Ctrl+X ಮಾಡಿದ್ರೆ ಕಟ್ ಆಗುತ್ತೆ. ಪೇಸ್ಟ್ಗೆ Ctrl+V ಕೊಟ್ಟರೆ ಪೇಸ್ಟ್ ಆಗುತ್ತೆ. ಮತ್ತು ಕಾಪಿ ಮಾಡೋಕ್ಕೆ Ctrl+C ಕೊಟ್ಟರೆ ಕಾಪಿ ಆಗುತ್ತೆ. ಇದು ಇಷ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಜಸ್ಟ್ ನಾನು ರಿಮೈಂಡ್ ಮಾಡ್ತಿದ್ದೀನಿ ಒಂದು ಸರಿ. ಸೊ ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ಮುಂದೆ ಮತ್ತೆ ನಿಮಗೆ ಇನ್ನೂ ತುಂಬ ಇದೆ, ಇನ್ನು ಪಿ ಪಿ ಟಿ ಇದೆ, ಪವರ್ ಪಾಯಿಂಟ್ ಇದೆ, ಅದು ಒಂದು ತುಂಬ ಇಂಪಾರ್ಟೆಂಟು. ವರ್ಡ್ ಇದೆ, ಅದು ಇಂಪಾರ್ಟೆಂಟು. ವರ್ಡ್ ಪ್ಯಾಡು, ನೋಟ್ ಪ್ಯಾಡಲ್ಲಿ ಎಲ್ಲ ಕ್ವಶನ್ಸ್ ಬರುತ್ತೆ. ಇದರಲ್ಲೆಲ್ಲ ಥಿಯರಿ ಕ್ವಶನ್ಸ್ ಬರುತ್ತೆ. ಈಗ ನೆಕ್ಸ್ಟ್ ನಾವು ಇನ್ಸರ್ಟಲ್ಲಿ ಏನೇನಿರುತ್ತೆ, ಇನ್ಸರ್ಟಲ್ಲಿ ನೋಡ್ಕೊಂಬಿಡಿ. ಇಲ್ಲಿ ಪೈವೋಟ್ ಟೇಬಲ್ ಅಂತ ಇದೆ, ಇಲ್ಲಿ ಓದ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಕ್ಲಿಕ್ ಹಿಯರ್ ಟು ಸಮರೈಸ್ ಡಾಟಾ ಯೂಸಿಂಗ್ ಪೈವೋಟ್ ಟೇಬಲ್. ಸರಿನಾ? ಎಕ್ಸಾಮಲ್ಲಿ ಏನು ಕೇಳ್ತಾನೆ ಗೊತ್ತಾ, ನೀವು ಟೇಬಲನ್ನು ಅಥವಾ ಪಿಕ್ಚರನ್ನು ಅಥವಾ ಕ್ಲಿಪ್ ಆರ್ಟು ಅಥವಾ ಶೇಪ್ಸು ಏನಾದರೂ, ಈಗ ರೆಕ್ಟ್ಯಾಂಗಲ್ಲು, ರೌಂಡು, ಸರ್ಕಲ್ ಏನಾದರೂ ಎಂಟ್ರಿ ಅಂದರೆ ಎಕ್ಸೆಲಲ್ಲಿ ಮಾಡಬೇಕು ಅಂತಂದರೆ ಯಾವ ಆಪ್ಷನನ್ನು ಯೂಸ್ ಮಾಡ್ತೀರಾ ಅಂತ ಕೇಳುತ್ತೆ. ಅದು ಪಾತ್ ಕೇಳಿರುತ್ತೆ. ಅಲ್ಲಿ ಇನ್ಸರ್ಟಲ್ಲಿ ಶೇಪ್ಸ್ ಅಂತ ಹೋಗಿ ಕ್ಲಿಕ್ ಮಾಡ್ಬೋದು, ಅಥವಾ ಇನ್ಸರ್ಟಲ್ಲಿ ಕಾಲಮ್ಸನ್ನು ಕ್ಲಿಕ್ ಮಾಡ್ಬೋದು, ಇನ್ಸರ್ಟಲ್ಲಿ ಲೈನ್ಸ್. ಇನ್ಸರ್ಟಲ್ಲಿ ಕಾಲಮ್ಗೆ ಹೋದರೆ ನೀವು ನೋಡಿ, ಇದು ನಾವು ನಾರ್ಮಲಾಗಿ 2D ಕಾಲಮು, 3D ಕಾಲಮು, ಸಿಲಿಂಡರು, ಕೋನು, ಪಿರಾಮಿಡ್, ಈ ಥರ ಎಲ್ಲ ಚಾರ್ಟ್ ಟೈಪ್ ಇದೆ. ಈಗ ನಾವು ಎಕ್ಸೆಲ್ ವ್ಯಾಲ್ಯೂ ಹಾಕಿ ಇದನ್ನ ಎಂಟ್ರಿ ಕೊಟ್ಟರೆ ಕಾಲಮ್ಸ್ ಬರುತ್ತೆ. ಸೊ ಇದೆಲ್ಲ ಇನ್ಸರ್ಟಲ್ಲಿ ಬರೋದು. ಸ್ಕ್ಯಾಟರು, ಅದರ್ ಚಾಟ್ಸು, ಲೈನು, ಕಾಲಮು, ವಿಂಡೋ, ಸಿಲ್ಕರು, ಹೈಪರ್ ಲಿಂಕ್ ಒಂದು ತುಂಬ ಇಂಪಾರ್ಟೆಂಟ್. ಏನಾದರೂ ನಾವು ಈ
ಒಂದು ಸೆಲ್ಲಲ್ಲಿ ನಾವು ಏನಾದರೂ ಎಕ್ಸ್ಟ್ರಾ ಥಿಂಗ್ ಆ್ಯಡ್ ಮಾಡಬೇಕು, ಬಟ್ ಆ ಸೆಲ್ಲಲ್ಲಿ ಜಾಗ ಇಲ್ಲಪ್ಪ ಅಂತಂದಾಗ ನಾವೇನು ಮಾಡ್ತೀವಿ, ಹೈಪರ್ ಲಿಂಕನ್ನು ಯೂಸ್ ಮಾಡ್ತೀವಿ. ಹೈಪರ್ ಲಿಂಕನ್ನು ಯಾವ ಥರ ಯೂಸ್ ಮಾಡ್ತೀವಿ, ನಿಮಿಷ. ಇಲ್ಲಿ ನೋಡಿ, ಈಗ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಹೈಪರ್ ಲಿಂಕ್ ಆಯಿತು, ಸರಿನಾ, ಹೈಲೈಟ್ ಆಯ್ತು ಅದು. ಸರಿ, ಅಲ್ಲಿಗೆ ಮೂವ್ ಆಗಲ್ಲ. ಈ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾವು ಕೊಡಬೇಕು ಅಂತಂದರೆ ಹೈಪರ್ ಲಿಂಕನ್ನು ಯೂಸ್ ಮಾಡೋದು, ಸರಿನಾ. ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸು, ಇಲ್ಲಿ ಇನ್ನೊಂದು ಥರ ವರ್ಕ್ ಆಗುತ್ತೆ. ಒಂದು ಈ ಆ್ಯರೋ ಮಾರ್ಕ್ ಬರುತ್ತೆ ಇಲ್ಲಿ ಕಾರ್ನರ್ಗೆ, ಆ್ಯರೋ ಮಾರ್ಕ್ ಬಂದು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಅದರದ್ದು ಸಬ್ ಇನ್ಫಾರ್ಮೇಷನ್ ಎಲ್ಲ ಓಪನ್ ಆಗುತ್ತೆ. ಅದು ಏನು ಹೈಪರ್ ಲಿಂಕ್, ಅದು ಕೂಡ ಒಂದು ಹೈಪರ್ ಲಿಂಕ್. ಸೊ ಅದು ಇಂಟರ್ನೆಟ್ ಆನ್ ಮಾಡಿ ಮಾಡೋದು ಅದಕ್ಕೆಲ್ಲ. ಅದು ಕೆಲವೊಂದು ಇದರಲ್ಲಿ ಬರುತ್ತೆ, ಇಲ್ಲಿ ತೋರಿಸ್ತೇನೆ ನಿಮಗೆ. ಇದರಲ್ಲಿ ಎಂಟರ್ ಡಾಕ್ಯುಮೆಂಟ್ ಲೇಟರ್, ಅದೇ ಇಂಟರ್ನೆಟ್, ಅದಕ್ಕೆಲ್ಲ ಇಂಟರ್ನೆಟ್ ಹಾಕಿ ಹೈಪರ್ ಲಿಂಕನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ನೆಕ್ಸ್ಟು ಟೆಕ್ಸ್ಟ್ ಬಾಕ್ಸು, ನೀವು ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ. ಹೈಪರ್ ಲಿಂಕ್ ಏನಂತಂದರೆ ನಾವು ಯಾವುದೇ ಇನ್ಫಾರ್ಮೇಷನ್ನ ಇದನ್ನು ಡೈರೆಕ್ಟಾಗಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ಇಂಟರ್ನೆಟ್ಟಿಗೆ ಅಪ್ಲೋಡ್ ಮಾಡಬೇಕು, ಇಂಟರ್ನೆಟ್ಟಿಗೆ ಕಳಿಸ್ಬೇಕು ಅಥವಾ ಮೇಲಿಗೆ ಕಳಿಸ್ಬೇಕು ಅಂತಂದರೆ ಹೈಪರ್ ಲಿಂಕನ್ನು ಯೂಸ್ ಮಾಡ್ತಿರ್ತೀವಿ. ನೆಕ್ಸ್ಟು ಟೆಕ್ಸ್ಟ್ ಬಾಕ್ಸು, ಟೆಕ್ಸ್ಟ್ ಬಾಕ್ಸ್ ಅಂದರೆ ಏನಾದರೂ ಎಕ್ಸ್ಟ್ರಾ ಟೈಪ್ ಮಾಡೋಕ್ಕೆ. ಹೆಡ್ಡರ್ ಆ್ಯಂಡ್ ಫುಟರ್ ಅಂತೂ ನಿಮ್ಗೆ ಗೊತ್ತಿರುತ್ತೆ. ಪ್ರಿಂಟಲ್ಲಿ ತೆಗಿಬೇಕಾದ್ರೆ ಮೇಲೆ ಹೆಡ್ಡರ್ ಇರುತ್ತೆ, ಕೆಳಗಡೆ ಫುಟರ್ ಇರುತ್ತೆ. ಸೊ ಅದರಲ್ಲಿ ಬೈ ಡಿಫಾಲ್ಟ್ ಮಾರ್ಜಿನ್ ತೊಗೊಂಡೆ ಅದು ಬಂದಿರುತ್ತೆ. ನೆಕ್ಸ್ಟ್ ವರ್ಡ್ ಆರ್ಟಲ್ಲಿ ಅದೇ ನಾವು ಯಾವ ಲೆಟರ್ಸನ್ನು ಟೈಪ್ ಮಾಡ್ತೀವಲ್ಲ ಆ ಲೆಟರ್ಸ್ ಶೇಪ್ಸ್ ಬರುತ್ತೆ ಅಷ್ಟೇ. ಇದರಲ್ಲಿ ಬೇರೆ ಬೇರೆ ಕಲರು ಇದೆಲ್ಲ ಬರುತ್ತೆ. ಸಿಗ್ನೇಚರ್ ಲೈನು, ಆಬ್ಜೆಕ್ಟು, ಇದು ಸಿಂಬಾಲ್, ಇಕ್ವೇಷನ್ಸ್. ಇದು ಒಂದು ತುಂಬ ಇಂಪಾರ್ಟೆಂಟ್. ಇಕ್ವೇಷನ್ಸ್ ಆ್ಯಂಡ್ ಸಿಂಬಾಲ್ಸು ಯಾವ ಆಪ್ಷನಲ್ಲಿ ಬರುತ್ತೆ ಅಂತ ಕೇಳಿರ್ತಾರೆ. ಇಕ್ವೇಷನ್ಸ್ ಆ್ಯಂಡ್ ಸಿಂಬಾಲ್ಸ್ ಅವ್ರು ಹೆಂಗೆ ಕೇಳಿರ್ತಾರೆ, ಈ ಸಿಂಬಲ್ ಕೊಟ್ಟು ಇದನ್ನು ನಾನು ಎಕ್ಸೆಲಲ್ಲಿ ಎಂಟ್ರಿ ಮಾಡಬೇಕು, ಎಲ್ಲಿ ಹೋಗಿ ಎಂಟ್ರಿ ಮಾಡ್ತೀವಿ ಅಂತ ಕೇಳಿದಾಗ ನೀವು ನೆನ್ಪಿಟ್ಕೊಳ್ಳಿ, ಇನ್ಸರ್ಟಲ್ಲಿ ಸಿಂಬಾಲ್ಸಲ್ಲಿ ಹೋಗಬೇಕು. ಮತ್ತು ಏನೇ ಇಕ್ವೇಷನ್ಸ್ ಹಾಕ್ಬೇಕಂತರೂ ಇನ್ಸರ್ಟಲ್ಲಿ ಹೋಗಿ ಇಕ್ವೇಷನ್ಸು, ಸಿಂಬಾಲ್ಸು ಏನೇ ಇನ್ಸರ್ಟ್ ಮಾಡಬೇಕಾಗಿದ್ರು, ಏನೇ ಎಂಟ್ರಿ ಮಾಡಬೇಕಾಗಿದ್ರು ಹೊರಗಡೆಯಿಂದ ಅದು ಏನು ಇನ್ಸರ್ಟಲ್ಲೇ ಬರೋದು, ಸರಿನಾ. ನೆಕ್ಸ್ಟ್ ಪೇಜ್ ಲೇಔಟು, ಕಲರು, ಮಾರ್ಜಿನ್ಸು, ಇಲ್ಲಿ ಮಾರ್ಜಿನ್ಸ್ ಬರುತ್ತೆ. ಇದು ಒಂದು ತುಂಬ ಇಂಪಾರ್ಟೆಂಟ್. ನೀವು ಡಿಫಾಲ್ಟ್ ಮಾರ್ಜಿನ್ ಎಷ್ಟಿದೆ, ನಾರ್ಮಲಲ್ಲಿ, ವೈಡಲ್ಲಿ, ನ್ಯಾರೋ ಅಲ್ಲಿ, ಇದನ್ನೆಲ್ಲ ನೋಡ್ಕೋಬೇಕು. ಡಿಫಾಲ್ಟ್ ಮಾರ್ಜಿನ್ ನೋಡಿ, ಟಾಪ್ ಮೇಲ್ಗಡೆ 0.75, ಇದು ಡಬಲ್ ಟಿಕ್ ಇದೆಯಲ್ಲ, ಇದು ಏನಿದು ಇಂಚ್ ಅಂತ ಆಗುತ್ತೆ, 0.75 ಇಂಚು. ಸೊ ಇಲ್ಲಿ 0.75 ಇಂಚಸ್ ಅಂದರೆ ಎಷ್ಟಾಗುತ್ತೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. 0.7, ನೆಕ್ಸ್ಟ್ ಹೆಡ್ಡರ್ 0.3, ನೆಕ್ಸ್ಟ್ ಬಾಟಮು 0.75, ನೆಕ್ಸ್ಟ್ ರೈಟ್ 0.7, ನೆಕ್ಸ್ಟ್ ಫುಟರ್ 0.3, ಸರಿನಾ. ಇದು ಇಷ್ಟು ನಮ್ಮದು ಸೆಟ್ಟಿಂಗ್ಸ್, ನಾರ್ಮಲ್ ಸೆಟ್ಟಿಂಗ್ಸ್. ಇದನ್ನು ಇಷ್ಟು ವ್ಯಾಲ್ಯೂಸನ್ನು ನೆನ್ಪಿಟ್ಕೋಬೇಕು ನೀವು. ಎಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಟಾಪಲ್ಲಿ 0.75, ಬಾಟಮಲ್ಲೂ 0.75, ಮೇಲೆ ಕೆಳಗಡೆ 0.75, 0.75, ಲೆಫ್ಟ್ 0.7, ರೈಟ್ 0.7, ಹೆಡ್ಡರು 0.3, ಫುಟರು 0.3. ಸೊ ಇದು ಇಲ್ಲಿ ಡಬಲ್ ಟಿಕ್ ಕೊಟ್ಟಿದ್ದಾರೆ, ಸರಿನಾ, ಡಬಲ್ ಇನ್ವರ್ಟೆಡ್ ಕಾಮ. ನೆಕ್ಸ್ಟು ಇದು ಓರಿಯಂಟೇಷನ್, ಇದು ಪೋರ್ಟ್ರೇಟು, ಲ್ಯಾಂಡ್ಸ್ಕೇಪ್ ಆಗುತ್ತೆ. ನೆಕ್ಸ್ಟ್ ಸೈಜು ಇಲ್ಲಿದೆ ನೋಡಿ, ಇದು ಒಂದು ತುಂಬ ಇಂಪಾರ್ಟೆಂಟು. ನಿಮಗೆ ಲೀಗಲ್ ಸೈಜ್ ಎಷ್ಟಿದೆ ಇಲ್ಲೇ ಸಿಗುತ್ತೆ. A4 ಸೈಜ್ ಎಷ್ಟು, 8.27 × 11.69 ಇಂಚಸ್. ಇದು ಒಂದು ತುಂಬ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅಲ್ಲಿ ಕೇಳ್ತಾರೆ ಎಕ್ಸಾಮಲ್ಲಿ, ಇದೇ ಕೇಳೋದು. A3 ಸೈಜ್ ಎಷ್ಟು, 11.69 × 16.54. ಇದನ್ನು ಜಸ್ಟ್ ನಿಮಗೆ ಒಂದು ಹೆಂಗಾದರೂ ನೆನ್ಪಿಟ್ಕೊಂಡ್ರೆ ಸಾಕು. ಇದೇ ಕ್ವಶನ್ಸ್ ಕೇಳೋದು. ಲೆಟರ್ ಹೆಡ್ ಎಷ್ಟು ಸೈಜ್ ಇರುತ್ತೆ, A4, A3 ಎಷ್ಟಿರುತ್ತೆ ಅಂತ. ನೆಕ್ಸ್ಟು ಪ್ರಿಂಟ್ ಏರಿಯಾ, ಇಲ್ಲಿ ಸೆಟ್ ಪ್ರಿಂಟ್ ಏರಿಯಾ, ಕ್ಲಿಯರ್ ಪ್ರಿಂಟ್ ಏರಿಯಾ, ಇದು ಜಾಸ್ತಿ ಅಷ್ಟು ಕೇಳಲ್ಲ. ಬಟ್ ಆದರೂ ನಿಮಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ ಪ್ರಿಂಟ್ ಏರಿಯಾನ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್, ನೀವು ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ ಅಂತ ಕೊಟ್ಟರೆ ಇಲ್ಲಿ ನಾವು ಫಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಸಿಂಗಲನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಇಷ್ಟು ಮಾತ್ರ ನನಗೆ ಪ್ರಿಂಟ್ ಮಾಡೋಕ್ಕಿದೆ. ಸೆಟ್ ಪ್ರಿಂಟ್ ಏರಿಯಾ ಅಂತಂದರೆ ಇದು ಎಷ್ಟು ಕೊಟ್ಟಿದ್ದೀನಲ್ವ, ಇದು ಇಷ್ಟೇ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಲೈನ್ ಬಂತಲ್ವಾ, ಇದಕ್ಕೆ ಈಗ ಎಸ್ಕೇಪ್ ಕೊಟ್ಟನಂದರೆ ಇದು ಹೋಗುತ್ತೆ. ಈಗ ನೋಡಿ, ಇದು ಏನಂತಾರೆ, ಕಂಟಿನ್ಯೂಷನ್ ಲೈನ್ಸ್ ಅಂತಾರೆ. ಇದಕ್ಕೆ ಕಂಟಿನ್ಯೂಷನ್ ಲೈನ್ಸು. ಈ ಲೈನ್ಸ್ ಬಂದರೆ
ಇದು ಪ್ರಿಂಟೆಡ್ ಏರಿಯಾ ಅಂತಂದ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಪೇಜ್ ಸೆಟಪ್ಪಲ್ಲಿ ನೀವು ಪ್ರಿಂಟಲ್ಲಿ ಹೋದಾಗ ಈ ಪ್ರಿಂಟ್ ಪ್ರಿವ್ಯೂ ಅಂತ ಇರುತ್ತೆ. ಒಂದು ನಿಮಿಷ. ನೀವು ಬೇರೆ ಶೀಟಲ್ಲಿ ನೋಡಿರ್ತೀರ, ಈಗ ಉದ್ದಿಗೆ ಡಾಟ್ 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 ಬರುತ್ತೆ. ಪ್ರಿಂಟ್ ಪ್ರಿವ್ಯೂ ಆಪ್ಷನ್ ಬರುತ್ತೆ. ಪ್ರಿಂಟ್ ಪ್ರಿವ್ಯೂ ಆಪ್ಷನ್ಸು ಇದರಲ್ಲಿ ವಿಂಡೋಸ್ ಇಲ್ಲಿ ಬಂತು ನೋಡಿ, ಇಲ್ಲಿ ಬಂತು ನೋಡಿ. ಇದು ಡಾಟ್ ಕರೀನಾ, ಇಲ್ಲಿ ಬಂತ. ಯಾಕಂದರೆ ನಾನು ಫಸ್ಟ್ ಶೀಟಲ್ಲಿ ಬರಲಿಲ್ಲ. ಯಾಕೆ ಹೇಳಿ, ಇಲ್ಲಿ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಪ್ರಿಂಟ್ ಏರಿಯಾ ಎಷ್ಟು ಬೇಕಷ್ಟು. ಇಲ್ಲಿ ನಾವು ಆಟೋಮೆಟಿಕ್ ಪ್ರಿಂಟ್ ಪ್ರಿವ್ಯೂ ಕೊಟ್ಟಾಗ ಇಲ್ಲಿ ಬಂತು. ಇದು ನಮ್ಮದು ಪ್ರಿಂಟಿಂಗ್ ಏರಿಯಾ. ಇದು ಇಷ್ಟು ಡಾಟು, ಇದು A4 ಶೀಟ್ಸ್. ಇಲ್ಲಿಂದ ಇಲ್ಲಿವರೆಗೂ A4 ಸೈಜು. ಇಲ್ಲಿ ಕೆಳಗಡೆ ಡಾಟ್ ಹಂಗೆ ಬಂದರೆ ನಿಮಗೆ ಇಲ್ಲಿ ಎಂಡ್ ಆಗುತ್ತೆ ಪೇಜ್. ಇಲ್ಲಿ ಎಂಡ್ ಆಯಿತು ಇಲ್ಲಿವರೆಗೂ. ಇದು ಪೇಜ್, ಇದು ಫಸ್ಟ್ ಪೇಜು, ಇದು ಕೆಳಗಡೆ ಸೆಕೆಂಡ್ ಪೇಜು, ಈ ಥರ. ಇದು ಥರ್ಡು, ಇದು ಫೋರ್ತ್, ಹೀಗೆ ಬರುತ್ತೆ ಅದು. ಸೊ ಡಿಫಾಲ್ಟ್ ತೊಗೊಂಡಿರುತ್ತೆ. ಓಕೆನಾ. ಸೊ ಇಷ್ಟು ಈಗ ಸಾಕು. ನಾನು ಮತ್ತೆ ನೆಕ್ಸ್ಟ್ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಇದ್ರದ್ದು ಹೆಚ್ಚಿನ ಮಾಹಿತಿ. ಸೊ ಥ್ಯಾಂಕ್ ಯು.